ನಿರ್ದೇಶಕ ಎಪಿ ಅರ್ಜುನ್ ಕಮಿಷನ್ ತೆಗೆದುಕೊಂಡ್ರ ಅನ್ನೋ ಪ್ರಶ್ನೆ ಇದೆ. ಕಾರಣ ಅವ್ರ ಮೇಲೆ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಹಾಗೂ ಕೇಸ್ ರಿಜಿಸ್ಟರ್ ಆಗಿರುವಂತಹ ರೀತಿ. ಮಾರ್ಟಿನ್ ಡೈರೆಕ್ಟರ್ ಮೇಲೆ 50 ಲಕ್ಷ ಕಮಿಷನ್ನ ಆರೋಪ ಕೇಳಿ ಬಂದಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಸಿಜಿ ವರ್ಕ್ಗೋಸ್ಕರ ಕೊಟ್ಟಿದ್ದ ಹಣದಲ್ಲಿ ನಿರ್ದೇಶಕರು ಕಮಿಷನ್ ಅನ್ನ ತೆಗೆದುಕೊಂಡ್ರ ಈ ಸಂಬಂಧ ಸತೀಶ್ ಹಾಗೂ ಸುನೀಲ್ ರೆಡ್ಡಿ ಎಂಬುವರ ಮೇಲೆ ದೂರನ್ನ ಕೂಡ ಕೊಡಲಾಗಿದೆ. ಡಿಜಿಟಲ್ ಟೆರೆನ್ ಕಂಪನಿಗೆ ಮಾರ್ಟಿನ್ ತಂಡ ಸಿಜಿ ವರ್ಕ್ಗೋಸ್ಕರ ಹಣವನ್ನ ಕೊಟ್ಟಿತ್ತು. ಬಟ್ ಅಲ್ಲಿಂದ ಈ ನಿರ್ದೇಶಕರು 50 ಲಕ್ಷವನ್ನ ತೆಗೆದುಕೊಂಡ್ರ ಕಮಿಷನ್ ರೂಪದಲ್ಲಿ ಅನ್ನೋದು ಪ್ರಶ್ನೆ. ಸದ್ಯ ಈ ಆರೋಪಗಳನ್ನ ಮಾರ್ಟಿನ್ ನಿರ್ದೇಶಕ ಎಪಿ ಅರ್ಜುನ್ ಅಲ್ಲಗಳಿತಾ ಇದ್ದಾರೆ. ಬಟ್ ಇವ್ರ ಮೇಲೂ ಕೂಡ ಕೇಸ್ ದಾಖಲಾಗಿರೋದ್ರಿಂದ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಧ್ರುವ ಸರ್ಜಾ ಅವರು ಈ ವಿಚಾರವಾಗಿ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಮಾರ್ಟಿನ್ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹಾಗೂ ಹೈಪ್ ಇತ್ತು. ಆಮೇಲೆ ಅದರ ಸಿಜಿ ವರ್ಕ್ ಅನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೇನೆ ಇಂಥದ್ದೊಂದು ಸುದ್ದಿ ಬಂದಿರೋದು ಧ್ರುವ ಅಭಿಮಾನಿಗಳಲ್ಲೂ ಕೂಡ ಬೇಸರ ಮೂಡಿಸಿದೆ. ವಿಚಾರಣೆಗೆ ಬನ್ನಿ, ಇದೆಲ್ಲ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದು 4-5 ಜನ ನನ್ನನ್ನು ಕರೆದಿದ್ರು, ನನ್ನ ಅಸೋಸಿಯೇಟ್ ಸ್ವಾಮಿನ್ ಕರೆದಿದ್ರು, ಪ್ರವೀಣ್ ಅನ್ನೋ ವ್ಯಕ್ತಿನ ಕರೆದಿದ್ರು, ನಿರ್ಮಾಪಕರನ್ನ ಕರೆದಿದ್ರು. ಅದಾದ್ಮೇಲೆ ಡಿಜಿಟಲ್ ಟೆರೈನ್ ಅನ್ನೋ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಂತ ಯಾರೋ ಅವ್ರ ಹೆಸರೇನು, ಮಾರುತಿ ಮತ್ತೆ ಲೋಕೇಶ್ ಅನ್ನೋರ್ನ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಯಾರ್ಯಾರು ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಿದಾನೋ ಎಲ್ಲಾರನ್ನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಮತ್ತೆ ಕೊಟ್ಟಿರೋರು ಅದನ್ನ ಒಪ್ಕೊಂಡು ನಮ್ಗೆ ಇಷ್ಟಿಷ್ಟು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅದನ್ನ ವಾಪಸ್ ಏನೋ ಚೆಕ್ ಕೊಟ್ಟು ಅದನ್ನ ಕ್ಲಿಯರು ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಯಾಕೆ ಸರ್ ಕಮಿಷನ್ ಆರೋಪ? ಅದೇ ನನಗೂ ಗೊತ್ತಿಲ್ಲ. ತಂಡದ ಭಾಗ ನೀವು, ಹೌದಾ? ನಿರ್ಮಾಪಕರು, ನಿರ್ದೇಶಕರು ಮತ್ತೆ ನಟರು ಒಂದು ಕೋಆರ್ಡಿನೇಷನ್ ಇಲ್ದೇನೆ ಈ ಸಿನಿಮಾ ಸಾಧ್ಯ ಇಲ್ಲ. ಇದೆಲ್ಲವೂ ಆಗಿದೆ. ಈಗ ಯಾಕೆ ಈ ಥರದ್ದು ಅನ್ನೋದು ಅಂದ್ರೆ ಇನ್ನೊಂದು ಏನಾಗುತ್ತೆ, ಇವಾಗ ಕೊಟ್ಟಿದೀವಿ ಅಂತಂದ ತಕ್ಷಣ ಏನಾದ್ರೂ ಒಂದು ಪ್ರೂಫ್ ಅನ್ನೋದು ಒಂದು ಇರ್ಬೇಕಲ್ವಾ? ಯಾಕೆಂತಂದ್ರೆ ಅದು 10 ರೂಪಾಯಿ ಅಲ್ಲ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ. ಒಬ್ರು 50 ಲಕ್ಷ ಅಂತಾರೆ, ಒಬ್ರು 75 ಲಕ್ಷ ಅಂತಾರೆ, ಇನ್ನೊಬ್ರು 1 ಕೋಟಿ ಅಂತಾರೆ. 1 ಕೋಟಿನ ಯಾವ್ದಾದ್ರು ಒಂದು ಫೋನ್ ಕಾಲೋ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜೋ ಇಲ್ಲ ಅಂತಂದ್ರೆ ಯಾವ್ದು ಕೊಟ್ಟಿರೋದಕ್ಕೆ ದುಡ್ಡು ಕೊಟ್ಟಿದ್ರು ಅವ್ನು ಎಲ್ಲಿ ಡ್ರಾ ಮಾಡಿದಾನೆ, ಎಲ್ಲಿ ಕೊಟ್ಟಿದ್ದಾನೆ, ಯಾವ ಜಾಗದಲ್ಲಿ ಕೊಟ್ಟಿದ್ದಾನೆ ಅನ್ನೋದಕ್ಕಾದ್ರೂ ಒಂದು ಮಾಹಿತಿನಾದ್ರೂ ಇರ್ಬೇಕಲ್ವಾ? ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲಿ ಏನೋ ಬಂದು ನಮ್ಮನ್ನ ಯಾರು ಇವನು ಸಂಕೇತ ಅನ್ನೋನು ಕರ್ಕೊಂಡ್ಬಂದು ನಮ್ಮನ್ನು ಮೀಟ್ ಮಾಡಿಸ್ತಾನೆ. ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕೊಡೋಣ ಇವನಿಗೆ ಅಂತಂದ್ಬಿಟ್ಟು ಮೇ ತಿಂಗಳಲ್ಲಿ ಕೊಡ್ತಾರೆ. ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಮಾತ್ರ. ತಮ್ಮ ಮೇಲೆ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ಎಪಿ ಅರ್ಜುನ್ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ನನ್ನ ಮೇಲೆ ಯಾಕೆ ಆರೋಪ ಕೇಳಿ ಬರ್ತಾ ಇದೆ ಅನ್ನೋದು ನನಗೇ ಗೊತ್ತಿಲ್ಲ. ಬಟ್ ಯಾರು ದುಡ್ಡು ತಿಂದವರು ಅಂಥವರು ಈಗಾಗಲೇ ದುಡ್ಡನ್ನ ಕೆಲವರು ವಾಪಸ್ ಕೊಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಟ್ ನನಗೂ ಈ ಪ್ರಕರಣಕ್ಕೂ ಅಂದ್ರೆ ಕಮಿಷನ್ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋದು ಎಪಿ ಅರ್ಜುನ್ ಅವರ ಮಾತು.